ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಆವಾಗವಾಗ ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗ್ತಾನೇ ಇದೆ ನಡುವೆ. ಹಾಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇರೋಲ್ಲ, ಸುಮ್ಮನೆ ಮ್ಯೂಸಿಕ್ ಹಾಕ್ಬಿಡ್ತಾ ಇದ್ದೀನಿ. ಸೊ ಇದು ಬಂದು ಶಿವರಾತ್ರಿಯ ವ್ಲಾಗು. ಶಿವರಾತ್ರಿ ಸ್ಟಾರ್ಟ್ ಆಗಿ ವಿಡಿಯೋ ಫೋಟೋ ಏನು ತಗೊಳ್ಳೋಕ್ಕೆ ನಾವು ಪ್ಲ್ಯಾನ್ ಇರಲಿಲ್ಲ. ಸೊ ಯಾವಾಗ ಅಪ್ಪ ಅಮ್ಮ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಮಾತ್ರ ಟ್ರೈಪಾಡ್ ತೊಗೊಂಡೋಗಿ ಒಳಗಡೆ ಇಟ್ಟು ವಿಡಿಯೋನ ಆನ್ ಮಾಡಿಟ್ಟೆ. ಎನಿವೇ ನಮಗೆ ಟೈಮ್ ಇರೋಲ್ಲ ವಿಡಿಯೋ ಮಾಡೋದಕ್ಕೆ, ಅಟ್ಲೀಸ್ಟ್ ಅವ್ರು ಮಾಡೋದೆಲ್ಲ ರೆಕಾರ್ಡ್ ಆಗಲಿ ಅಂತ ಹೇಳಿ. ಹಾಗಾಗಿ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಸಿಗ್ತಾ ಇದೆ. ಇಲ್ಲ ಅಂದಿದ್ರೆ ಟು ಬಿ ಹಾನೆಸ್ಟ್ ನಾನು ಲಾಸ್ಟ್ನಲ್ಲಿ ಹೇಳ್ತೀನಿ, ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿದ್ದು ಬಂದಿದ್ದೀವಿ, ಬಟ್ ಒಂದೇ ಒಂದು ಫೋಟೋಸ್ ಕೂಡ ಇಲ್ಲ. ಫೋಟೋ ತೆಗಿಬೇಕು ಅನ್ನೋವಂಥ ಒಂದು ಮೆಂಟಾಲಿಟಿನೇ ಹೊರಟೋಗ್ಬಿಟ್ಟಿದೆ ಈಗ. ಮೊದಲೆಲ್ಲ ಹೇಳ್ತಿದ್ದೆ, ಅದು ಹೆಂಗೆ ಬಂದುಬಿಟ್ರೆ ನೀವು ಒಂದು ಪ್ಲೇಸ್ಗೆ ಹೋಗಿ ಒಂದು ಫೋಟೋ ತೆಗಿಬೇಕು ಅನಿಸ್ಲಿಲ್ವಾ, ಒಂದು ಫೋಟೋ ಇಲ್ವಾ ಅಂತ ಕೇಳೋವೆ ನನ್ನ ಫ್ರೆಂಡ್ಸ್ಗಳನ್ನ ಎಲ್ಲರೂ. ಇವಾಗ ಅದ್ರದ್ದು ಫೀಲ್ ಆಗ್ತಿದೆ ನನಗೆ. ಎಲ್ಲ ಫುಲ್ಲು ಬ್ಯುಸಿ ಆದರೆ ಅಥವಾ ಏನೋ ಕೆಲಸದಲ್ಲಾಗಿರ್ಬೋದು, ಇನ್ನೊಂದರಲ್ಲಾಗಿರ್ಬೋದು, ಅದ್ರ ಯೋಚನೆನೇ ಬರೋದಿಲ್ಲ. ಒಂದು ರೀಲ್ಸ್ ಮಾಡಬೇಕು ಅಂತನೋ ಫೋಟೋ ತೆಗಿಬೇಕು ಅಂತ ಅದ್ರ ಇಂಟೆನ್ಷನ್ನೇ ಹೊರಟೋಗ್ಬಿಡ್ತಾ ಇದೆ ನನಗೆ. ಫುಲ್ಲು ಬೇರೆದ್ರಲ್ಲಾಗಿ ಬ್ಯುಸಿಯಾಗಿ ಮಾಡ್ತಾಯಿದ್ರು, ಬೇರೆ ಕೆಲಸ ಮಾಡ್ತಿದ್ರೆ ಇನ್ನೊಂದೇನೋ ರೆಸ್ಪಾನ್ಸಿಬಿಲಿಟಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅಷ್ಟೊಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿಲ್ಲ. ಸೊ ಅಪ್ಪ ಅಮ್ಮ ಮಾಡಿರೋ ಶಿವಪೂಜೆಯಿಂದ ಹಿಡಿದು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋನ ಹಾಗೆ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ.
ಸೊ ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಮೊದಲೇ ಪೂಜೆ ಮಾಡ್ಕೊಂಡಿದ್ರು, ಶಿವಲಿಂಗ ಪೂಜೆಯನ್ನು. ಅನಂತರ ನಮ್ಮ ಪಾಪುಗಳಿಗೂ ಕೂಡ ಮಾಡಿಸಿದ್ರು. ಹಾಗಾಗಿ ನಮ್ಮ ಪುಟ್ಟಿ ಒಳಗಡೆನೇ ಇದ್ಲು. ಪೂಜೆಗೆ ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳಿ ಅವಳಿಗೆ ಮೊಬೈಲ್ ಕೊಟ್ಟಿದ್ವಿ. ನಮ್ಮ ರಾಗುನ ನನ್ನ ಮಗನ್ನ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಕರ್ಕೊಂಡು ಪಕ್ಕದಲ್ಲೇ ಒಂದು ನಮ್ಮ ಮನೆ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಆ ಶಿವಾಲಯಕ್ಕೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ನಾವಿಬ್ಬರು ಒಂದಷ್ಟು ಪೂಜೆ ಮಾಡಿದ್ವಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಪೂಜೆ ಎಲ್ಲ ಆದಮೇಲೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಆಗಿತ್ತು, ಪ್ರಸಾದ ಕೊಡ್ತಾಯಿದ್ರು. ಅಲ್ಲೇ ನಾವು ಪ್ರಸಾದ ಸ್ವೀಕರಿಸ್ಕೊಂಡು ಅನಂತರ ಅಲ್ಲಿಂದ ಹೋಗ್ತಾ ಇನ್ನೂ ಒಂದು ಕೂಡ ದೇವಸ್ಥಾನ ಸಿಕ್ತು ನಮಗೆ. ಯೂಶ್ವಲಾಗಿ ಪ್ರತಿ ಸಾರಿ ಈ ಬ್ರಹ್ಮಕುಮಾರಿ ಸಮಾಜದವರು ಮಾಡಿರ್ತಾರೆ, ಆ ಒಂದು ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಅಲ್ಲಿನೂ ಕೂಡ ಒಂದು ಫೋಟೋಸು ತಗೊಳಕ್ಕಾಗಲಿಲ್ಲ. ಪಕ್ಕದಲ್ಲಿರೋ ಶಿವಾಲಯಕ್ಕೆ ಹೋದ್ವಿ, ಅಲ್ಲೂ ತಗೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಬಿಕಾಸ್ ನಾನು ಹೋಗಿದ್ದೆ, ಅವರು ಹೋಗಿದ್ರು. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅಲ್ಲಿ ಫೋಟೋ ತಗೊಳಕ್ಕಾಗಲಿಲ್ಲ. ಅದಾದಮೇಲೆ ಒಂದು ಪ್ರಸನ್ನ ಗಣಪತಿ ಇದೆ, ಅಲ್ಲಿ ಹೋದ್ವಿ. ಅಲ್ಲೂ ಒಂದು ಫೋಟೋ ತೆಗೆದು ಯಾಕೆ ಮಾಡಿದೆ ಅಂತಲೇ ನನಗೆ ಸ್ಟಿಲ್ಲಿಂದ ಗೊತ್ತಾಗ್ತಾ ಇಲ್ಲ. ಇದೊಂದು ಈಶ್ವರ ಪಾರ್ವತಿದು ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಹನುಮಂತಪುರದಲ್ಲಿ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ನಮ್ಮ ಹಸ್ಬೆಂಡ್ಗೆ ಗೊತ್ತಿರೋರಿದ್ರು, ಅವರು ಕರೆದಿದ್ರು, ಅಲ್ಲಿ ಹೋಗಿದ್ವಿ. ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಅಲ್ಲಿ ವಿಡಿಯೋ ಮಾಡಿರೋದು ಬಿಟ್ಟರೆ ಅಲ್ಲಿ ಸ್ವಲ್ಪ ಎಲ್ಲೂ ಕೂಡ ನಾನು ಫೋಟೋ ಎಷ್ಟು ಫೋಟೋ ಏನಕ್ಕೆ ನಮಗೆ ದರ್ಶನ ಮಾಡೋದು, ಮನೆಯಲ್ಲಿ ಕೆಲಸ ಪ್ರಿಪ್ರೇಷನ್ನು, ಪೂಜೆ, ಇದರಲ್ಲೇ ನನಗೆ ಎಲ್ಲ ಕಾನ್ಸಿಯಸ್ನೆಸ್ಸೇ ಹೋಗ್ಬಿಟ್ಟಿದೆ ಫೋಟೋ ಬಗ್ಗೆ. ಹೋಗ್ತಾ ಹೋಗ್ತಾ ಕೆಲಸದಲ್ಲಿ ಬ್ಯುಸಿಯಾಗಿ ಏನಿವೆ ಒಂದಷ್ಟು ಫೋಟೋಸ್ ಇದೆ, ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.